ಇನ್ನು ಮುಂಗಾರು ಹಂಗಾಮ ಜೋರಾಗಿದೆ. ರೈತರು ಕೂಡ ಬಹಳ ಖುಷಿಯಾಗಿದ್ದಾರೆ. ಆದರೆ ಇದೀಗ ಯೂರಿಯಾ ಗೊಬ್ಬರದ ಕೊರತೆ ಕಾಡ್ತಾ ಇದೆ. ಮಳೆ ಬರುತ್ತೆ, ಬಿತ್ತನೆ ಬೀಜ, ಯೂರಿಯಾ ಇದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರಬೇಕು ಅನ್ನೋಂಥದ್ದು ಒಂದು ಕಾಮನ್ ಸೆನ್ಸ್. ಆದರೆ ಆ ವ್ಯವಸ್ಥೆ ಆಗದೇ ಇರುವಂಥ ಕಾರಣಕ್ಕಾಗಿ ರೈತರು ಹಗಲು ರಾತ್ರಿ ಅನ್ನದೇ 2-3 ದಿನಗಳ ತನಕ ಅಂಗಡಿಗಳ ಮುಂದೆ, ಸೊಸೈಟಿಗಳ ಮುಂದೆ ಕ್ಯೂ ನಿಲ್ಲುವಂಥ ಸನ್ನಿವೇಶವನ್ನು ತಂದಿಟ್ಟಿದ್ದಾರೆ. ಮತ್ತೊಂದು ಕಡೆ ಸರ್ಕಾರವೇ ಗೊಬ್ಬರ ಅಭಾವವಿರುವ ವಿಚಾರವನ್ನು ಒಪ್ಪಿಕೊಂಡಿದೆ. ಕೇಂದ್ರಕ್ಕೂ ಸಿಎಂ ಈಗ ಪತ್ರ ಬರೆದು ಹಂಚಿಕೆ ಅನುಸಾರ ಯೂರಿಯಾ ಪೂರೈಕೆ ಮಾಡಬೇಕು ಅಂತ ಮನವಿ ಮಾಡ್ತಿದ್ದಾರೆ. ರಸ್ತೆಗಿಳಿದಿದ್ದಾರೆ. ಅಂಗಡಿ ಮುಂದೆಯೇ ಶಿವರಾತ್ರಿಯಂತೆ ಕೂತು ಕಾಯ್ತಾ ಇದ್ದಾರೆ. ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಬೇಕಾಗಿರೋದು ಯೂರಿಯಾ ರಸಗೊಬ್ಬರ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಅಭಾವ. ಗೊಬ್ಬರ ಸಿಗದೆ ಹಲವೆಡೆ ರೈತರಿಂದ ಪ್ರತಿಭಟನೆ. ಮುಂಗಾರು ಮಳೆ ಹದವಾಗಿದೆ. ಇದರಿಂದ ಬಿತ್ತನೆ ಪ್ರದೇಶವೂ ಹೆಚ್ಚಾಗಿದೆ. ಮತ್ತೊಂದೆಡೆ ಮುಂದೆ ಬಿತ್ತಬೇಕಾದ ಬೆಳೆಗಳಿಗೂ ಈಗಲೇ ರೈತರು ಯೂರಿಯಾ ಗೊಬ್ಬರ ಶೇಖರಿಸಿಕೊಳ್ತಾ ಇದ್ದಾರೆ. ಇದರಿಂದಾಗಿ ರಾಜ್ಯದಲ್ಲೀಗ ಯೂರಿಯಾ ಗೊಬ್ಬರ ಕೊರತೆ ಕಾಡ್ತಾ ಇದೆ. ಇವತ್ತು ಕೊಪ್ಪಳ ಜಿಲ್ಲೆ ಯಲಬುರ್ಗದ ಬೇವೂರಿನಲ್ಲಿ ರೈತರು ರಸ್ತೆ ತಡೆದು ಪ್ರತಿಭಟಿಸಿದ್ರು. ಸಮರ್ಪಕವಾಗಿ ಗೊಬ್ಬರ ವಿತರಿಸಿ ಅಂತ ಪಟ್ಟು ಹಿಡಿದ್ರು. ಇಲ್ಲಿ ನೋಡಿ, ಸೊಸೈಟಿ ಗೋದಾಮಿನ ಮುಂದೆಗೆ ರೈತರು ರಸಗೊಬ್ಬರಕ್ಕಾಗಿ ಜಾಗರಣೆ ನಡೆಸಿದ್ದಾರೆ. ಜೋಶಿ ರಸ್ತೆಯಲ್ಲಿನ ಗೋದಾಮಿನಲ್ಲಿ 150 ರೈತರಿಗೆ ಮಾತ್ರ ಟೋಕನ್ ನೀಡಲಾಗಿದೆ. ಹೆಚ್ಚಿನ ಹಣಕ್ಕೆ ಯೂರಿಯಾ ಮಾರಾಟ ಮಾಡಲಾಗ್ತಿದೆ ಅಂತ ಅನ್ನದಾತರು ಕಿಡಿಕಾರಿದ್ದಾರೆ. ಇತ್ತ ಹಾವೇರಿಯ ಹರನಗಿರಿಯ ಸೊಸೈಟಿ ಸಿಬ್ಬಂದಿ ರೈತರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಮಳೆ ಹೆಚ್ಚಾಗಿ ಮೆಕ್ಕೆಜೋಳ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ಆದರೆ ಸರಿಯಾಗಿ ಗೊಬ್ಬರ ವಿತರಿಸ್ತಾ ಇಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಪ್ರತಿಭಟನೆಯ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ. ಕೇಂದ್ರ ಸಚಿವ ನಡ್ಡಾಗೆ ಸಿಎಂ ಪತ್ರ. ಗೊಬ್ಬರ ಪೂರೈಕೆಗೆ ಮನವಿ. ಕಳೆದ ವರ್ಷಕ್ಕಿಂತ ಹೆಚ್ಚುವರಿ 3 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಬಳಕೆಯಾಗಿದೆ. ಯೂರಿಯಾ, ನ್ಯಾನೋ ಯೂರಿಯಾದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ರೈತರು ಈ ಬಾರಿ ಹೆಚ್ಚುವರಿ 5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ರಿಂದ ಕೊರತೆಯಾಗಿದೆ. ಆದರೆ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಭರವಸೆ ಕೊಟ್ಟಿದ್ದಾರೆ. ಈಗ ಬುಧವಾರ ಬರುತ್ತೆ ಅಂತ ಅಂದಾಗ ಸೋಮವಾರ ಹೋಗಿ ನಿಲ್ಲೋದು ಬೇಡ, ಬುಧವಾರ ಹೋದರೆ ಸಿಗುತ್ತೆ. ಸ್ವಲ್ಪ ಒಂದು 5-6 ಜಿಲ್ಲೆನಲ್ಲಿ ಈ ಥರದ ಪ್ರೆಜರ್ ಇದೆ. ಆ ಪ್ರೆಜರ್ ಇರೋ ಕಡೆಗೆ ಅವ್ರಿಗೆ ಬೇಕಾಗೋ ಒಟ್ಟನ್ನು ಬೇರೆ ಬೇರೆ ಕಡೆ ಇರ್ತಕ್ಕಂಥ ದಾಸ್ತಾನನ್ನು ತೆಗೆದು ಅಲ್ಲಿಗೆ ಸರಬರಾಜು ಮಾಡ್ತಕ್ಕಂಥ ಕೆಲಸನೂ ನಿರಂತರವಾಗಿ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲೂ ರಾಜ್ಯದಲ್ಲಿ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರ ಮತ್ತು ಇಲಾಖೆ ನಾವು ತಗೊಂಡಿದ್ದೀವಿ. ಮತ್ತೊಂದೆಡೆ ಕೇಂದ್ರ 87,000 ಮೆಟ್ರಿಕ್ ಟನ್ ರಸಗೊಬ್ಬರ ಬಾಕಿ ಉಳಿಸಿಕೊಂಡಿದ್ದು, ಆದಷ್ಟು ಬೇಗ ಬಾಕಿ ಉಳಿದಿರುವ ಗೊಬ್ಬರ ಪೂರೈಕೆ ಮಾಡುವಂತೆ ಕೇಂದ್ರ ರಸಗೊಬ್ಬರ ಸಚಿವ ಜೆಪಿ ನಡ್ಡಾಗೆ ಸಿಎಂ ಸಿದ್ದರಾಮಯ್ಯ ಸುದೀರ್ಘ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಯೂರಿಯಾ ಗೊಬ್ಬರ ಅತಿ ಬಳಸಿದ್ರೆ ಕ್ಯಾನ್ಸರ್, ಬಿಪಿ, ಶುಗರ್ ಹೆಚ್ಚಳ. ರೈತರು ಹೆಚ್ಚಿನ ಇಳುವರಿಗಾಗಿ ಯೂರಿಯಾ ರಸಗೊಬ್ಬರವನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಇದರಿಂದಾಗಿ ಜನರ ಮೇಲೆ ನಾನಾ ರೋಗಗಳು ಕಾಡಲಿವೆ. ನಪುಂಸಕತ್ವವು ಹೆಚ್ಚಾಗ್ತಾ ಇದೆ ಅಂತ ಕೃಷಿ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಈಗ ಹೆಚ್ಚಿನ ಕಾಯಿಲೆಗಳಿಗೆ ಕ್ಯಾನ್ಸರ್ ಇರ್ಬೋದು, ಬಿಪಿ, ಶುಗರು, ಥೈರಾಯ್ಡು, ಈ ರೀತಿ ಹೆಚ್ಚಿನ ಕಾಯಿಲೆಗಳಾಗ್ತಾ ಇರೋದ್ರ ಮುಖ್ಯ ಕಾರಣ ಈ ರಸಗೊಬ್ಬರಗಳ ಬಳಕೆ ಮತ್ತು ಕೀಟನಾಶಕಗಳನ್ನು ಬಳಕೆಯನ್ನು ಮಾಡ್ತಾ ಇರೋದ್ರಿಂದ. ಏನೇ ಇರಲಿ, ರೈತರು ರಾಸಾಯನಿಕ ಗೊಬ್ಬರ ಮೇಲೆ ಹೆಚ್ಚು ಅವಲಂಬಿಸದೆ ನ್ಯಾನೋ ಯೂರಿಯಾ ಇಲ್ಲವೇ ನೈಸರ್ಗಿಕ ಗೊಬ್ಬರ ಬಳಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳೇ ಸಲಹೆ ಕೊಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, TV9.